ಡಿಸೆಂಬರಲ್ಲಿ ಎಲ್ಲ ಕಡೆ ಚಳಿ ತಾಂಡವಾಡ್ತಾ ಇದ್ದರೆ KFI ಫುಲ್ಲು ಹೀಟಾಗೋಗಿದೆ. ಮೂರು ಬಿಗ್ ರಿಲೀಸ್ಗಳು, ಅದು ಒಂದೇ ತಿಂಗಳಲ್ಲಿ, ಅದರಲ್ಲೂ 2 ಸಿನಿಮಾ ಕ್ಲ್ಯಾಶ್ ಬೇರೆ. ಆ ಸಿನಿಮಾಗಳಲ್ಲಿ ಒಂದು ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ದಿ ಡೆವಿಲ್, ದರ್ಶನ್ ಅವರ ಫ್ಯಾನ್ಸ್ 2 ವರ್ಷದಿಂದ ಕಾಯೋ ಹಾಗಾಗಿತ್ತು. ಫೈನಲಿ ರಿಲೀಸ್ ಆಗಿದೆ ಈ ಸಿನಿಮಾದ ಟ್ರೈಲರ್. ಬನ್ನಿ ಬೇಗ ನನಗೆ ಟ್ರೈಲರ್ ಏನು ಅನ್ನಿಸ್ತು ಅನ್ನೋದನ್ನು ಹೇಳ್ಬಿಡ್ತೀನಿ. ಹಾಗೆ ಟ್ರೈಲರ್ ಏನು ಕಥೆನ ಹೇಳ್ತಿದೆ ಅಂತ ಸಣ್ಣದಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆವಾಗ ವೀಡಿಯೋಸ್ ಬಿಡ್ತಿರ್ತೀವಿ. ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದೇನಂತ ಅಂದರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಾಗೂ ಪ್ರಕಾಶ್ ವೀರ್ ಅವರು ಇವರಿಬ್ಬರೂ ಅವರವರ ಕಂಫರ್ಟ್ ಝೋನ್ನ ಬಿಟ್ಟು ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಅಂತ. ಅಂದರೆ ದರ್ಶನ್ ಅವರು ಈ ಥರದ ಬೋಲ್ಡ್ ಸೀನ್ಸ್ ಇರೋ ಪ್ರಾಪರ್ ವಿಲನ್ ಶೇಡ್ ಇರೋ ಕ್ಯಾರೆಕ್ಟರ್ನ ನವಗ್ರಹ ಆದಮೇಲೆ ಇಲ್ಲೇ ಪ್ಲೇ ಮಾಡಿರೋದು. ಹಾಗೆಯೇ ಪ್ರಕಾಶ್ ಅವರು ಯೂಶ್ವಲಿ ಒಂದು ಪ್ರಾಪರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಕಮರ್ಷಿಯಲ್ ಸಿನಿಮಾಗಳಿಗೆ ಹೆಸರುವಾಸಿ. ಸೊ ಅವರು ಕೂಡ ಈ ಸಲ ಒಂದು ಪೊಲಿಟಿಕಲ್ ಆ್ಯಕ್ಷನ್ ಥ್ರಿಲ್ಲರ್ ಕಡೆ ಬಂದಿದ್ದಾರೆ. ಸಿನಿಮಾ ನೋಡೋ ಇಂಟ್ರೆಸ್ಟ್ ಅಂತೂ ಕ್ರಿಯೇಟ್ ಮಾಡಿದೆ ಟ್ರೈಲರ್ ಅಂತ ಹೇಳ್ತೀನಿ. ಇನ್ನು ಟ್ರೈಲರ್ ಕಟ್ ವಿಚಾರಕ್ಕೆ ಬಂದರೆ, ರೆಗ್ಯುಲರ್ ಕಟ್ ಇರಲಿಲ್ಲ. ಅಂದರೆ ಅದೇ ಹೀರೋ ವಿಲನ್ ಕ್ಯಾರೆಕ್ಟರ್ನ ಫಸ್ಟ್ ತೋರಿಸಿ ಆಮೇಲೆ ಹೀರೋಯಿನ್ನ ತೊಗೊಂಡು ಬಂದು ಸಾಂಗ್ಸ್ ಬಿಟ್ಟು ಹಾಕಿ ಕಾಮಿಡಿನ ತೂಕಿ ಕೊನೆಗೊಂದು ಆ್ಯಕ್ಷನ್ ಬ್ಲಾಕ್ ಇಟ್ಟು ಎಂಡ್ ಮಾಡಿಲ್ಲ. ಕತೆನ ಅಂಡರ್ ಪ್ಲೇ ಮಾಡಿ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡಿ ಅದ್ರ ಸುತ್ತಮುತ್ತ ಕಟ್ ಮಾಡಿದ್ದಾರೆ. ಇನ್ನೂ ಡೀಟೇಲ್ ಆಗಿ ನೋಡೋಕೆ ಹೋದರೆ ಸಿನಿಮಾದ ಜಾಸ್ತಿ ಸೀನ್ಸ್ನ ಬಿಟ್ಟುಕೊಟ್ಟೇ ಇಲ್ಲ. ಈ ಒಂದು ಪರ್ಟಿಕ್ಯುಲರ್ ಮೇಕ್ ಓವರ್ನಲ್ಲಿರೋ ಸೀನ್ಸ್ಗಳದೇ ಮೆಜಾರಿಟಿ ಶಾರ್ಟ್ಸ್ ಇದೆ ಈ ಟ್ರೈಲರ್ನಲ್ಲಿ. ಆ್ಯಂಡ್ ಅದು ಬಿಟ್ಟರೆ ಕೆಲವೊಂದು ಇಂಪಾರ್ಟೆಂಟ್ ಫ್ರೇಮ್ಸ್ನ ಕೂಡ ಬಿಟ್ಕೊಟ್ಟು ಸಣ್ಣದಾಗಿ ಟೀಸ್ ಮಾಡಿದ್ದಾರೆ ಅಷ್ಟೇ. ಈ ಫ್ರೇಮ್ ನೋಡ್ಬೋದು, ಧನುಷ್ ಅನ್ನೋ ಕ್ಯಾರೆಕ್ಟರ್ಗೆ ಏನೋ ಆಗಿದೆ ಆ್ಯಂಡ್ ಅದನ್ನು ಕೆಟ್ಟ ಕನಸಿನ ರೀತಿ ತೋರಿಸಿದ್ದಾರೆ. ಆಮೇಲೆ ಅಚ್ಯುತ್ ಅವ್ರ ಕ್ಯಾರೆಕ್ಟರ್ ಸುತ್ತಮುತ್ತ ಒಂದಷ್ಟು ಕ್ರೂಷಿಯಲ್ ಸೀನ್ಸ್ನ ಸ್ವಲ್ಪ ಬಿಟ್ಕೊಟ್ಟಿದ್ದಾರೆ. ಮೇ ಬಿ ಅದೇನು ಬೇಕು ಅಂತ ಬಿಟ್ಕೊಟ್ಟಿದ್ದಾರೋ, ಮೇ ಬಿ ಸಿನಿಮಾದಲ್ಲಿ ಬೇರೆ ಇರ್ಬೋದು, ಸೊ ಗೊತ್ತಿಲ್ಲ. ಈ ಎಲಿಮೆಂಟ್ಗಳು ಸ್ವಲ್ಪ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡ್ತು. ಇದ್ರ ಮಧ್ಯೆ ಡೆವಿಲ್ ಕ್ಯಾರೆಕ್ಟರ್ಗಳಿಗಿರೋ ನಶೆಗಳನ್ನು ಕೂಡ ತೋರಿಸಿದ್ದಾರೆ ಟ್ರೈಲರಲ್ಲಿ. ಗ್ರೀನ್ ಪಿಲ್, ರೆಡ್ ಪಿಲ್, ಹಾಗೆಯೇ ತುಂಬ ಡೇಂಜರಸ್ ಆದ ಹೆಣ್ಣು ಪಿಲ್. ಸಿನಿಮಾದಲ್ಲಿ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ಗಳು, ಸರ್ಪ್ರೈಸಿಂಗ್ ಮೊಮೆಂಟ್ಗಳು, ಸರ್ಪ್ರೈಸ್ ಲುಕ್ಗಳು ಖಂಡಿತ ಇವೆ. ಅವುಗಳನ್ನು ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡುವ. ಟ್ರೈಲರ್ ನೋಡಿದಾಗ ನನ್ನ ಪ್ರಕಾರ ಕತೆ ಏನಿರ್ಬೋದು ಅಂತ ಹೇಳೋದಾದರೆ, ಕರ್ನಾಟಕ ಪ್ರಜಾ ಪಕ್ಷದ ನಾಯಕ ಹಾಗೆ ಮುಖ್ಯಮಂತ್ರಿ ರಾಜಶೇಖರ್ ಅವರ ಮಗ ಧನುಷ್ ರಾಜಶೇಖರ್ AKA ದಿ ಡೆವಿಲ್. ರಾಜಕೀಯ ಅಂದಮೇಲೆ ತಂತ್ರಗಳು ಕುತಂತ್ರಗಳು ಇದ್ದೇ ಇರುತ್ತೆ. ಕುತಂತ್ರಿ ಕೆಲಸ ಮಾಡೋರು ಕೂಡ ಇದ್ದೇ ಇರ್ತಾರೆ. ಅವ್ರುಗಳು ಸೇರಿಕೊಂಡು ಆ ಪಾರ್ಟಿಗೆ ಆ್ಯಂಡ್ ರಾಜಶೇಖರ್ ಕ್ಯಾರೆಕ್ಟರ್ಗೆ ಏನೋ ಮಾಡಿರ್ಬೋದು, ಮೇ ಬಿ ಸಾಯಿಸಿದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ಅವ್ರ ಮಗ ಆ ಕುತಂತ್ರಿಗಳನ್ನು ಹಿಡಿಯೋಕೆ ತನ್ನದೇ ಆದ ಚಕ್ರವ್ಯೂಹನ ರಚಿಸಿ ಅದರೊಳಗೆ ಆಡೋ ಮೈಂಡ್ ಗೇಮ್ ಈ ಸಿನಿಮಾ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದೇ ಕತೆ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನೋಡಿದಾಗ ಈ ಥರ ಅನ್ನಿಸ್ತು ಅಷ್ಟೇ. ಇದನ್ನು ಬಿಟ್ಟು ಥಿಯೇಟ್ರಲ್ಲಿ ಸರ್ಪ್ರೈಸ್ ಮಾಡಿದರೆ ಇನ್ನೂ ಖುಷಿನೇ. ಇನ್ನು BGM ಬ್ರಹ್ಮ ಅವರ ಕೆಲಸನೂ ಕೂಡ ಚೆನ್ನಾಗಿ ಅನ್ನಿಸ್ತು. ಸಾಂಗ್ಸ್ಗಳು ನನಗಷ್ಟು ವರ್ಕ್ ಆಗಿರಲಿಲ್ಲ. ಅದು ಯಾವುದೋ ಅಲಹೋ ಮೊರಾ ಇದ್ರೆ ನೆಮ್ಮದಿ ಆಗಿರಬೇಕು, ಅದೊಂದು ಪ್ಯೂರ್ ಫ್ಯಾನ್ ಸ್ಟಫು. ಇನ್ನು ಒಂದೇ ಒಂದು ಸಲ ಅದೊಂದು ಲವ್ ಟ್ರ್ಯಾಕ್, ಅದು ಚೆನ್ನಾಗಿತ್ತು. ಬಟ್ ಅಲಹೋ ಮೊರಾ ಹಾಡಿರೋ ರೀತಿ ನಂಗಷ್ಟು ವರ್ಕ್ ಆಗಲಿಲ್ಲ. ಇನ್ನು ಈ ಟ್ರೈಲರ್ ಟ್ರ್ಯಾಕ್ ಸಖತ್ತಾಗಿದೆ. ಹೀರೋಯಿಕ್ ಫೀಲ್ ಕೊಡೋದ್ರ ಜೊತೆಗೆ ಆ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಸಿಂಕ್ ಆಗಿದೆ ಅಂತ ಹೇಳಬಲ್ಲೆ. ಟ್ರೈಲರ್ ಪೂರ್ತಿ ಒಂದೇ ಟ್ರ್ಯಾಕ್ ಇದೆ, ಬೇರೆ ಟ್ರ್ಯಾಕ್ ಏನೂ ಇರಲಿಲ್ಲ, ಹಾಗೆ ವೇರಿಯೇಷನ್ಸ್ ಅಂತ ಏನಿರಲಿಲ್ಲ. ಬಟ್ ಕೇಳೋಕೆ ಚೆನ್ನಾಗಿದೆ. ಇನ್ನು ಸಿನಿಮ್ಯಾಟೋಗ್ರಫರ್ ಸುಧಾ ಅವರ ಫ್ರೇಮ್ಸ್ ಸಖತ್ ಸ್ಟೈಲಿಶ್ ಆಗಿ ಇಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಸಮ್ವೇರ್ DI ಅದಕ್ಕೆ ಇನ್ನೊಂದಿಷ್ಟು ಸಪೋರ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಟ್ರೈಲರಲ್ಲಿ ಕೆಡಿಸಿರೋ ಕೆಲವು VFX ಶಾಟ್ಗಳನ್ನು ಸಿನಿಮಾದಲ್ಲಿ ಇಂಪ್ರೂವ್ ಮಾಡೋಕ್ಕೆ ಆದರೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ದರ್ಶನ್ ಅವರ ಲುಕ್ಸ್ ಚೆನ್ನಾಗಿದೆ. ಅಡೆತಡೆಗಳಿದ್ರೂ ಕೂಡ ಆದಷ್ಟು ಆ ಲುಕ್ಕಲ್ಲಿ ಕನ್ಸಿಸ್ಟೆನ್ಸಿನ ತಂದಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಬೇರೆ ಮೇಕ್ ಓವರ್ಗಳಿದೆಯಂತೆ ಸಿನಿಮಾದಲ್ಲಿ, ಅದನ್ನು ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಇನ್ನು ಈ ಸೀನಲ್ಲಿ ಅವರ ಲುಕ್ಕು, ಆ ವಿಂಟೇಜ್ ವಾಕಿಂಗ್ ಸ್ಟೈಲು, ಸ್ವ್ಯಾಗು ಫ್ಯಾನ್ಸ್ಗಳಿಗಂತೂ ಸಿನಿಮಾ ಒಂದು ಟ್ರೀಟ್ ಕೊಡೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅವ್ರ ಲುಕ್ಸ್ ಮೇಲೆ ಸರ್ಪ್ರೈಸ್ಗಳಂತೂ ಸಿನಿಮಾದಲ್ಲಿ ಇದ್ದೇ ಇದೆ, ಅದು ಗೊತ್ತಿರೋ ವಿಚಾರನೇ. ನೋಡುವ, ನಾನು ಕಾಯ್ತಾ ಇದ್ದೀನಿ. ಇನ್ನು ಬೇರೆ ಕ್ಯಾರೆಕ್ಟರ್ಗಳ ಬಗ್ಗೆ ಸಿನಿಮಾ ನೋಡಿದ ಮೇಲೇ ಮಾತಾಡ್ಬೋದು. ಸದ್ಯಕ್ಕೆ ಎಲ್ಲರಿಗೂ ಕತೆಗೆ ರಿಲೆವೆಂಟ್ ಇರೋ ಪಾತ್ರಗಳನ್ನೇ ತಗೊಂಡಿದ್ದಾರೆ ಅನ್ನೋದಂತೂ ಕಾಣಿಸ್ತಾ ಇದೆ. ಯಾವುದೇ ಡೈವರ್ಷನ್ ಇಲ್ಲದೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಒಂದೊಳ್ಳೆ ಕತೆನ ಒಂದೊಳ್ಳೆ ಸ್ಕ್ರೀನ್ ಪ್ಲೇ ಜೊತೆ ಹೇಳಿಬಿಟ್ಟು ಫ್ಯಾನ್ಸ್ಗೂ ನಾರ್ಮಲ್ ಆಡಿಯನ್ಸ್ಗೂ ಇಬ್ಬರಿಗೂ ಸ್ಯಾಟಿಸ್ಫೈ ಮಾಡಿಬಿಟ್ರೆ ಸಾಕು. ಈ ವರ್ಷದ ಒನ್ ಆಫ್ ದ ಹೈಯೆಸ್ಟ್ ಗ್ರಾಸರ್ ಆಫ್ ದ ಕನ್ನಡ ಸಿನಿಮಾ ಆಗೋದಂತೂ ಪಕ್ಕ. ಸೊ ನೋಡುವ, ಇನ್ನೂ 2 ಸಿನಿಮಾದ ಟ್ರೈಲರ್ಗಳಿವೆ. ಅವು ಬಂದಾಗ ಸ್ವಲ್ಪ ಬೇಗ ರಿವ್ಯೂ ಬಿಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಾಂದರೆ ಲೇಟಾಗೇ ಬರುತ್ತೆ, ಕ್ಷಮೆ ಇರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.